ರಾಜ್ಯದಲ್ಲಿ ಡೆಂಘಿ ಬೆನ್ನಲ್ಲೇ ಝಿಕಾ ವೈರಸ್ ಅಬ್ಬರ ಶುರುವಾಗಿದ್ದು ಶಿವಮೊಗ್ಗದಲ್ಲಿ ವೃದ್ಧ ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿ ಎಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆಂಗಿ ಇಲಿ ಜ್ವರದ ಮಧ್ಯೆ ಝಿಕಾ ಆರ್ಭಟ. ಝಿಕಾ ವೈರಸ್ಗೆ ರಾಜ್ಯದಲ್ಲಿ ಮೊದಲ ಬಲಿ. ರಾಜ್ಯದಲ್ಲಿ ಡೆಂಗಿ ಬೆನ್ನಲ್ಲೇ ಝಿಕಾ ವೈರಸ್ ಅಬ್ಬರ ಶುರುವಾಗಿದ್ದು ಶಿವಮೊಗ್ಗದಲ್ಲಿ ವೃದ್ಧ ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತಿರುವ ಆರೋಗ್ಯ ಇಲಾಖೆಯು ಮಾರ್ಗಸೂಚಿ ಬಿಡುಗಡೆ ಮಾಡಿ ಎಚ್ಚರ ವಹಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಹಾಗಿದ್ರೆ ಝಿಕಾ ವೈರಸ್ ಲಕ್ಷಣ ನೋಡೋದಾದ್ರೆ ಜ್ವರ, ತಲೆನೋವು, ಕಣ್ಣು ಕೆಂಪಾಗುವಿಕೆ, ದದ್ದು ಉಂಟಾಗುವುದು, ಕೀಲು, ಸ್ನಾಯು ನೋವು. ಝಿಕಾ ವೈರಸ್ಗೆ ಚಿಕಿತ್ಸೆ ಹೇಗೆ ಗೊತ್ತಾ? ಬಹುತೇಕರಲ್ಲಿ ಝಿಕಾ ಲಕ್ಷಣ ಕಾಣುವುದಿಲ್ಲ. ಲಕ್ಷಣ ಕಾಣಿಸಿಕೊಂಡ್ರೆ 2 ರಿಂದ 7 ದಿನ ಇರುತ್ತದೆ. ಝಿಕಾ ನಿರ್ದಿಷ್ಟ ಚಿಕಿತ್ಸೆ ಹಾಗೂ ಲಸಿಕೆ ಲಭ್ಯವಿಲ್ಲ. ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆ. ಡಿಹೈಡ್ರೇಷನ್ ತಪ್ಪಿಸಲು ಹೆಚ್ಚು ನೀರಿನ ಅಂಶವುಳ್ಳ ಆಹಾರ ಸೇವಿಸಿ. ರೋಗ ಲಕ್ಷಣಕ್ಕೆ ಅನುಗುಣವಾಗಿ ಔಷಧಿ ಪಡೆಯಬೇಕು. ಝಿಕಾ ವೈರಸ್ನಿಂದ ರಕ್ಷಣೆ ಹೇಗೆ ಗೊತ್ತಾ? ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಬೇಕು. ಮನೆಯ ಒಳಾಂಗಣ, ಹೊರಾಂಗಣ ಸ್ವಚ್ಛವಾಗಿಡಬೇಕು. ನೀರು ಸಂಗ್ರಹಣಾ ಪರಿಕರ ಸ್ವಚ್ಛಗೊಳಿಸಿ ಮುಚ್ಚಿಡಬೇಕು. ಮನೆ ಸುತ್ತಮುತ್ತ ಸ್ವಚ್ಛತೆ, ನೀರು ನಿಲ್ಲದಂತೆ ಎಚ್ಚರವಿರಬೇಕು. ಸೊಳ್ಳೆ ಪರದೆ, ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸಬೇಕು. ಸೋಂಕಿತರು ಬೇರೆಯವರಿಗೆ ಹರಡದಂತೆ ಸೊಳ್ಳೆ ಪರದೆ ಬಳಸಬೇಕು. ಝಿಕಾ ಸೋಂಕಿತರ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಸೋಂಕು ಹರಡುತ್ತೆ. ಲೈಂಗಿಕ ಕ್ರಿಯೆ ಮಾಡುವಾಗ ಸುರಕ್ಷತಾ ಕ್ರಮ ಅನುಸರಿಸಬೇಕು. ಸೊಳ್ಳೆ ಕಡಿಯದಂತೆ ಫುಲ್ ಸ್ಲೀವ್ ಶರ್ಟ್, ಪ್ಯಾಂಟ್ ಅನ್ನು ಬಳಸುವುದು ಒಳ್ಳೆಯದು. ಕಿಟಕಿ ಬಾಗಿಲುಗಳಿಗೆ ಸೊಳ್ಳೆ ಪರದೆಯನ್ನು ಹಾಕಿಕೊಳ್ಳಬೇಕು. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರಿಗೆ ಸುರಕ್ಷತೆ ಬಳಸಬೇಕು. 2 ತಿಂಗಳ ನವಜಾತ ಶಿಶುಗಳಿಗೆ ಸೊಳ್ಳೆ ನಿವಾರಕಗಳನ್ನು ಬಳಸಬೇಡಿ. ಝಿಕಾ ವೈರಸ್ನಿಂದ ಗರ್ಭಿಣಿಯರಿಗೆ ಹೇಗೆ ಆಪತ್ತು ಗೊತ್ತಾ? ಝಿಕಾ ವೈರಸ್ನಿಂದ ಮೈಕ್ರೋಸೆಫಾಲಿ ಕಾಯಿಲೆ. ಗರ್ಭಿಣಿಗೆ ಝಿಕಾ ಕಾಣಿಸಿಕೊಂಡ್ರೆ ಮಗುವಿಗೇನೆ ಅಪಾಯ. ಗರ್ಭದಲ್ಲಿರುವ ಶಿಶು ಮೈಕ್ರೋಸೆಫಾಲಿ ಕಾಯಿಲೆಗೆ ತುತ್ತಾಗುತ್ತದೆ. ಹುಟ್ಟುವಾಗಲೇ ಮಗು ತಲೆ ಇತರ ಮಕ್ಕಳ ತಲೆಗಿಂತ ಚಿಕ್ಕದಾಗಿರುತ್ತದೆ. ಮೈಕ್ರೋಸೆಫಾಲಿಗೆ ತುತ್ತಾದ ಮಕ್ಕಳ ಮೆದುಳು ಬೆಳವಣಿಗೆ ಇರುವುದಿಲ್ಲ. ಝಿಕಾ ಫ್ಲೇವರೇಟ್ ಕುಟುಂಬಕ್ಕೆ ಸೇರಿದ ವೈರಸ್ ಆಗಿದೆ. ಡೆಂಗ್ಯೂ, ಹಳದಿ ಜ್ವರ, ಮೆದುಳು ಜ್ವರ, ವೆಸ್ಟ್ ನೈಲ್ ವೈರಸ್ ಹರಡುವ ಈಡೀಸ್ ಜಾತಿಯ ಸೊಳ್ಳೆಗಳ ಕಡಿತದಿಂದ ಈ ವೈರಸ್ ಹರಡುತ್ತದೆ. ಧ್ರುವರಾಜ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಸಂಕಷ್ಟಗಳ ಸರಣಿ ಈ ಜನ್ಮದಲ್ಲಿ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ. ರೇಣುಕಾಸ್ವಾಮಿ ಕೊಲೆಯಾಗಿ ತಿಂಗಳು ಕಳೆದು ಹೋಗಿದೆ. ಪೊಲೀಸರು ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಶಿಕ್ಷೆ ಕೊಡಿಸಲೇಬೇಕು ಅಂತ ಸಿದ್ಧತೆ ನಡೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.